ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರಿವ್ಯೂ ಮಾಡೋಕ್ಕೆ ಒಂದು ಪ್ರಾಡಕ್ಟ್ನ ಚೂಸ್ ಮಾಡಿದ್ದೀನಿ. ಅದು ಯಾವುದು ಅಂತ ಅಂದರೆ ನ್ಯಾಟ್ ಹ್ಯಾಬಿಟ್ ಅವರ ಅಂಡರ್ ಐ ಕ್ರೀಮ್. ಸೊ ಎಲ್ಲರಿಗೂ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಸಾಮಾನ್ಯ. ಕೆಲವರಿಗೆ ಅತಿಯಾಗಿರುತ್ತೆ, ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ. ಇದಕ್ಕೆ ನಾನಾ ಕಾರಣಗಳಿರ್ಬೋದು. ಕೆಲವೊಂದು ಸತಿ ನಾವು ಊಟ ಮಾಡೋ ಆಹಾರನೂ ಕೆಲವೊಂದು ಸತಿ ಕಾರಣ ಆಗಿರ್ಬೋದು. ಕೆಲವೊಂದು ಸತಿ ಡಿಹೈಡ್ರೇಷನ್ ಕೂಡ ಕಾರಣ ಆಗಿರ್ಬೋದು. UV ರೇಸ್ ಕೂಡ ಕಾರಣ ಆಗಿರ್ಬೋದು. ಆನುವಂಶಿಕತೆ ಕಾರಣ ಆಗಿರ್ಬೋದು. ನಮ್ಮ ಏಜ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ವಯಸ್ಸಾದಂತೆಲ್ಲ ಕಾಲೇಜನ್ ಮತ್ತು ಕೊಬ್ಬಿನ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಚರ್ಮದಲ್ಲಿರೋದು. ಸೊ ಅದರಿಂದ ಕೂಡ ಇದು ಡಾರ್ಕ್ ಸರ್ಕಲ್ ಸಾಮಾನ್ಯ ಆಗುತ್ತೆ. ಏಕೆಂದರೆ ಒಳಗಡೆ ಇರೋ ರಕ್ತನಾಳಗಳೆಲ್ಲ ವಿಸಿಬಲ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಕಾರಣ ಆಗುತ್ತೆ. ಕೆಲವೊಂದು ಸತಿ ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತೆ. ಆಯಾಸ ಅಥವಾ ನಿದ್ದೆ ಮಾಡದೆ ಕೆಲಸ ಮಾಡೋದು, ಕೆಲವೊಂದು ಸತಿ ತುಂಬ ನೀರು ಕುಡಿದೇ ಇರೋದು, ಅಥವಾ ದೇಹಕ್ಕೆ ಬೇಕಾದಂಥ ವಿಟಮಿನ್ಸು ಪ್ರೋಟೀನ್ಸ್ನ ತೆಗೆದುಕೊಳ್ಳದೆ ಇರೋದು ಕೂಡ ಇದರಲ್ಲಿ ತುಂಬ ಮುಖ್ಯವಾದ ಕಾರಣ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಸತಿ ಕೆಲವರ ಜೀವನದಲ್ಲಿ ಮನುಷ್ಯರು ಕೂಡ ಇದಕ್ಕೆ ಕಾರಣ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೇನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನಮ್ಮ ಒಂದು ಒಳ್ಳೆಯ ಲೈಫ್ ಸ್ಟೈಲಿಗೆ ನಾವು ರೂಢಿಸ್ಕೋಬೇಕಾಗುತ್ತೆ. ಆ್ಯಂಡ್ ಈ ಒಂದು ಕ್ರೀಮ್ ಏನಿದೆ ಇದರಲ್ಲಿ 5 ತರಹದ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಫ್ರೆಶ್ ಅಲೋ ಪಲ್ಪ್ ಇದೆ ಅಂತ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ರೋಸ್ ಶಿಪ್ ಇದೆ, ಟಮನು ಫ್ಲವರ್, ವಾಲ್ನಟ್ ಮತ್ತು ಕಾಫಿ. ಈ ಎಲ್ಲ ಒಂದು ಅಂಶಗಳು ಇದರಲ್ಲಿ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ರಿಚ್ ವಿಟಮಿನ್ ಇ ಇದೆ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಇದರಿಂದ ಕಣ್ಣುಗಳಿಗೆ ತುಂಬ ಒಂದು ತಂಪಾಗಿಸುವ ಒಂದು ಅಂಶ ನೀಡುತ್ತೆ. ಆ್ಯಂಡು ಚರ್ಮದ ಆಳಕ್ಕಿಳಿದು ಇದು ಕೂಲಿಂಗ್ ಎಫೆಕ್ಟ್ನ ನೀಡುತ್ತೆ, ಸೂತ್ ಮಾಡುತ್ತೆ, ಹೈಡ್ರೇಷನ್ ಮಾಡುತ್ತೆ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಡಕ್ಟಲ್ಲಿ 12ರಿಂದ 14 ಸೂಪರ್ ಆಯಿಲ್ಸ್ ಬ್ಲೆಂಡ್ ಆಗಿದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ರೆಶ್ ಅಲೋವೆರಾ ಪಲ್ಪ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದಟಕಿ ಫ್ಲವರ್ದು ಒಂದು ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ನ್ಯಾಚುರಲ್ ವಿಟಮಿನ್ ಇ ಮತ್ತು ಕೆ ಆ್ಯಂಡ್ ಸಿ, ರೆಟಿನಾಲ್, ಫಾಲಿಫೆನಾಲ್, ಒಮೆಗಾ 3ಗಳಂತಹ ಒಂದು ಕೆಲವೊಂದಿಷ್ಟು ರಿಚ್ ನ್ಯಾಚುರಲ್ ವಿಟಮಿನ್ಸ್ ಇದರಲ್ಲಿ ಬ್ಲೆಂಡ್ ಆಗಿದೆ ಅಂತ ಅವರು ಕ್ಲೇಮ್ ಮಾಡಿ. ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್. ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯಿತು. ಆ್ಯಂಡ್ ಬೇಸಿಕಲಿ ಅಂಡರ್ ಐ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದರೆ ಇದು ಇನ್ಸ್ಟಂಟ್ ರಿಸಲ್ಟ್ ಕೊಡಲ್ಲ. ಅಂಡರ್ ಐ ಟ್ರೀಟ್ಮೆಂಟ್ಗೆ ಯಾವಾಗಲೂ ತುಂಬ ಒಂದು ದಿನಗಳು ಲೆಂದಿ ಪ್ರೊಸೆಸ್ ಇರುತ್ತೆ. ಇದನ್ನು ಇನ್ಸ್ಟಂಟಾಗಿ ಕೊಡಲ್ಲ. ಸೊ ಇದನ್ನು ಬಳಸ್ತಾ ಇರಬೇಕು. ಒಂದು 6-7 ವೀಕ್ಸಿಗೆಲ್ಲ ವಿಸಿಬಲ್ ಆಗುತ್ತೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಫೈನ್ ಲೈನ್ಸ್ ಕಡಿಮೆ ಆಗುತ್ತೆ ಕಣ್ಣುಗಳ ಕೆಳಗಿರೋದು. ಆ್ಯಂಡ್ ಕಪ್ಪು ಡಾರ್ಕ್ನೆಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿರೋ ಆಯಿಲ್ ನರಿಶಿಂಗ್ ಕೊಡುತ್ತೆ ಸ್ಕಿನ್ಗೆ. ಆ್ಯಂಡ್ ಇದರಲ್ಲಿರೋ ತಮನು ಆಯಿಲ್ ಏನು ಮಾಡುತ್ತೆ ಅಂದರೆ ಸ್ಕಿನ್ ರೀಜನ್ರೇಟ್ ಮಾಡುತ್ತೆ ಮತ್ತು UV ರೇಸಿಂದ ಇದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ರೋಸ್ ಶಿಪ್ ಆಯಿಲಲ್ಲಿರೋ ಲೈಕೋಫೆನ್ ಅನ್ನೋ ಒಂದು ಅಂಶ ಏನಿದೆ ಅದು ಹೈಪರ್ ಪಿಗ್ಮೆಂಟೇಷನ್ ಮತ್ತು ರಿಂಕಲ್ಸ್ನ ಟಾರ್ಗೆಟ್ ಮಾಡುತ್ತೆ, ಅದು ಕಡಿಮೆ ಮಾಡುತ್ತೆ. ಆ್ಯಂಡ್ ವಾಲ್ನಟಲ್ಲಿ ಒಮೆಗಾ 3 ಮತ್ತು ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಅದು ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ದಾಟಕಿ ಪುಷ್ಪ ಏನು ಮಾಡುತ್ತೆ, ಅದು ಸ್ಕಿನ್ನ ಕೂಲ್ ಮಾಡುತ್ತೆ ಆ್ಯಂಡ್ ಪಫಿನೆಸ್ನ ಕಡಿಮೆ ಮಾಡುತ್ತೆ ಮತ್ತು ಏಜಿಂಗಿಂದ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಆಲೋವೆರಾ ಏನು ಮಾಡುತ್ತೆ ಅಂದರೆ ಇದು ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಕಾಲೇಜನ್ನ ಬೂಸ್ಟ್ ಮಾಡುತ್ತೆ, ರಿಂಕಲ್ನ ಪ್ರಿವೆಂಟ್ ಮಾಡುತ್ತೆ, ಡಾರ್ಕ್ ಸರ್ಕಲ್ನ ಪ್ರಿವೆಂಟ್ ಮಾಡುತ್ತೆ. ಈ ಒಂದು 5 ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ತುಂಬ ಪ್ರಿಸರ್ವೇಟಿವ್ ಫ್ರೀ ಆಗಿದೆ ಈ ಕ್ರೀಮು. ಆ್ಯಂಡ್ ಈ 5 ಅಂಶಗಳೇನಿದೆ
ತುಂಬ ರಿಚ್ ಆಗಿದೆ ಈ ಕ್ರೀಮಲ್ಲಿ. ತಮನು ಆಯಿಲ್ ಆಯಿತು, ರೋಸ್ ಶಿಪ್ ಆಯಿಲು, ವಾಲ್ನಟ್ ಆಯಿಲು, ದಟಕಿ ಪುಷ್ಪ ಆ್ಯಂಡ್ ಆಲೋವೆರಾ. ಸೊ ಈ ಒಂದು ಕ್ರೀಮ್ ಏನಿದೆ ಇದು ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ, ಪ್ರಿಸರ್ವೇಟಿವ್ ಫ್ರೀ, ಆಲ್ಕೋಹಾಲ್ ಫ್ರೀ, ಗ್ಲಿಸರಿನ್ ಫ್ರೀ ಆಗಿದೆ. ಮೋಸ್ಟ್ ಆಫ್ ದಿ ಕ್ರೀಮ್ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ನಮಗೆ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಬಟ್ ಈ ಕ್ರೀಮ್ ಏನಿದೆ ಇದು ಕಣ್ಣಿನ ಆಳವಾಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಆಳಕ್ಕಿಳಿದು ಅಲ್ಲಿರೋ ಒಂದು ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ಗೆ ಇದು ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಕ್ವಿಕ್ ಆ್ಯಕ್ಟ್ ಇದು ತುಂಬ ಬೇಗ ಇದು ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲಿಂದ ಮಾತ್ರ ಇದನ್ನು ತಯಾರಿಸಲಾಗಿದೆ. ಫ್ರೆಶ್ ಫ್ಲವರ್ಸಿಂದ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡಿದ್ದಾರೆ. ಈ ಒಂದು ಕ್ರೀಮ್ ಏನಿದೆ ಇದು ಡಲ್ನೆಸ್ನ, ಡಾರ್ಕ್ನೆಸ್ನ ಮತ್ತು ಅಂಡರ್ ಐ ರಿಂಕಲ್ಸ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಾಗೇ ಯಾವುದೇ ಅಂಡರ್ ಐ ಕ್ರೀಮ್ಗಳು ಇನ್ಸ್ಟಂಟಾಗಿ ರಿಸಲ್ಟ್ ಕೊಡಲ್ಲ. ಸೊ ಇದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ. ಸೊ ಪ್ರತಿದಿನ ಇದನ್ನು ಟ್ವೈಸ್ ಯೂಸ್ ಮಾಡಬೇಕು, 2 ಸತಿ ಯೂಸ್ ಮಾಡಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲ ಯೂಸ್ ಮಾಡೋದ್ರಿಂದ ನಿಮಗೆ ದಿನಗಳು ಕಳೆದಂತೆಲ್ಲ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ.